ಓಕೆ, RCB ಈ ಸಿಚುವೇಶನ್ ನೋಡಿದ್ರೆ ಏನ್ ಅನ್ಸ್ತದ? ಜಸ್ಟ್ ಈಗ ತಾನೇ ಲಾಸ್ಟ್ ಬಾಲ್ ಫಿಲ್ ಸಾಲ್ಟರ್ ಒಳ್ಳೆ ಮಸ್ತ್ ಕ್ಯಾಚ್ ಹಿಡಿದ್ರು. ಯಾವ ತರ ಇತ್ತು ಅಂತಂದ್ರೆ ನಮ್ಮ ಪಕ್ಕದಲ್ಲಿ MICSK ಫ್ಯಾನ್ಸ್ ಇದ್ರು, ಅವ್ರಿಗೆ ಉರ್ಸಿದ್ದು ಸಖತ್ತಾಗಿ ಉರಿಸ್ತು. ನಾನು ಬೆಳಿಗ್ಗೆ ಬಂದಿಲ್ಲ ಗ್ರೌಂಡ್ ಅಲ್ಲಿ ನೋಡ್ಕೊಂಡು ಹೋದೆ. ಗ್ರೌಂಡ್ ಅಲ್ಲಿ ಫಸ್ಟ್ ನ್ಯೂಸ್ಗಳು ಚಾನಲ್ ಎಲ್ಲ ಬಂದಿದ್ರು, ನ್ಯೂಸ್ ಫಸ್ಟ್ ಅವರು ಬಂದಿದ್ರು. ಸೊ ಇಲ್ಲೆಲ್ಲ ಗ್ರೌಂಡ್ ರಿಪೋರ್ಟ್ ಎಲ್ಲ ಮಾಡಿದ್ರೆ ಎಷ್ಟು ಜನ ಸೇರ್ಬೋದು ಅಂತ. ಇಲ್ಲಿ ಹೇಳಿದ್ದು ಒಂದು 20,000 ಜನ ಸೇರ್ತಾರೆ ಅಂತ. ಬಟ್ ಇಲ್ಲಿ ಕ್ರೇಜ್ ನೋಡ್ತಿದ್ರೆ ಅಹಮದಾಬಾದ್ ದಿನ ಇಲ್ಲೇ ನೋಡಿದ್ರೆ ಇನ್ನೂ ಜೋಶ್ ಆಗಿದೆ. ಸೊ ನಾನು ಬೆಳಿಗ್ಗೆ ಕ್ಲಾಸ್ಗೆ ಹೋಗಿದ್ದವನು, ವಿಜಯನಗರ ಕೋಚಿಂಗ್ ಹೋಗ್ತಿದ್ದವನು. ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಂದಿದ್ದು 5:30ಗೆ ಊಟ ಎಲ್ಲ ಮಾಡ್ಕೊಂಡು BTS ಬಂದು ಆರಾಮಾಗಿ. ಈಗ ನೋಡಿದಾಗ ರನ್ಸ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು. ಇನ್ನೊಂದು 20 ರನ್ ಜಾಸ್ತಿ ಇದ್ರೆ more than 200 ಇಟ್ಟು ಆರಾಮಾಗಿ ಆಡಿಸ್ಬೋದಾಗಿತ್ತು. ನಮ್ಮ ರೊಮೆರೋ ಶಪರ್ಡ್ ಎಲ್ಲ ಆಡಬೇಕಾಗಿತ್ತು, ಕೊಹ್ಲಿ ನಿಂತ್ಕೋಬೇಕಾಗಿತ್ತು. ಇವರು ಒಂದು 30 ಓವರಿಂದನೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಆಗ ನಮ್ಗೆ ಹೆಂಗಿದ್ರು ವಿಕೆಟ್ ಇತ್ತು, ಆಡೋದು ಚೆನ್ನಾಗಿರ್ತಿತ್ತು ಆಗ. ಸೊ ಈಗೇನಿಲ್ಲ, ಬೌಲಿಂಗ್ ಚೆನ್ನಾಗಿದೆ ನಮ್ಮದು, ಕೇಸರ್ವುಡ್ ಎಲ್ಲ ಚೆನ್ನಾಗಿರ್ತಾರೆ. ನನಗೆ ಕುನಾಲ್ ಪಾಂಡ್ಯ ಹಾಕಬೇಕು. ಸೊ ಕುನಾಲ್ ಪಾಂಡ್ಯ ಇವರೆಲ್ಲ ಕನ್ಸಿಟ್ಕೊಂಡ್ಬಂದಿದ್ರು. RCB ಕ್ರೇಜ್ ಅಂದರೆ ನೋಡಿದ ತಕ್ಷಣ ಅವ್ರಿಗೆ ಖುಷಿ ಆಗಿದೆ. ಸೊ ಅವರಿಗೆ ಕಪ್ ತಂದು ಕೊಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಹೋಗಿದೆ. ಸೊ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಕೀಟರ್ನವರು ಅದಕ್ಕೆ ಕುನಾಲ್ ಪಾಂಡ್ಯ ಹಾಕ್ಬೋದು. ಏನಿದೆ ಸಿಚುವೇಶನ್ RCB? ಯಾವ RCB ವಿನ್ ಸರ್, ಮಾತಾಡೋಂಗೆ ಇಲ್ಲ, ಆರಾಮಾಗಿ ಗೆಲ್ತಾರೆ, ಎಲ್ಲ ಕೆಡಿಸ್ಕೊಳ್ಳೋಂಗೆ ಇಲ್ಲ. ಓಕೆ, ಬ್ಯಾಟಿಂಗ್ ಎಲ್ಲ ಹೇಗಿತ್ತು? ಸೂಪರ್ ಆಗಿತ್ತು. ಆಸ್ ಯೂಶಲ್ ನಮ್ಮ ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ ಆಡಿದ್ರು. ಆಮೇಲೆ ವಿಕೆಟ್ ಕೀಪರ್ ಚೆನ್ನಾಗಿ ಆಡಿದ್ರು, ಸಾರಿ ಮರ್ತೋಗಿದ್ದು. ಸೊ ಇಟ್ ವಾಸ್ ವೆರಿ ಗುಡ್ ಆಕ್ಚುಲಿ. ಬೌಲಿಂಗ್ ವೇಟ್ ಮಾಡ್ತಾ ಇದ್ದಾರೆ, ಹೆಸರು ಚೆನ್ನಾಗಿ ಮಾಡ್ತಾರೆ ಬೌಲಿಂಗು. ಸೊ ಇವಾಗ ಒಳ್ಳೆ ಕ್ಯಾಚ್ ತಗೊಂಡ್ರು ನಮ್ಮ ಇವರು ಬೌಂಡ್ರಿಲಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀರಾ? ಸೂಪರ್ ಸರ್, ಸೂಪರ್ ಆಗಿದೆ. ವಿನ್ ಆದ್ರೆ ಹೆಂಗಿರುತ್ತೆ? ವಿನ್ ಆದ್ರೆ ನಾವು ಮನೆಗೆ ಹೋಗೋದೇ ಇಲ್ಲ, ಇವಾಗ ಫುಲ್ ಇಲ್ಲೇ ನೈಟ್ ಸ್ಪೆಂಡ್ ಮಾಡ್ಬಿಡ್ತೀವಿ. ಸೂಪರ್ ಆಗಿರುತ್ತಲ್ಲ. 18 ವರ್ಷ ಆದ್ಮೇಲೆ ಗೆಲ್ತಾ ಇರೋದು. ಆಬ್ವಿಯಸ್ಲಿ ಈಗರ್ಲಿ ವೈಟಿಂಗ್ ಟು ದ ಟ್ರೋಫಿ ಎತ್ತಿಡಕ್ಕೆ ಇವಾಗ ವೆಯ್ಟ್ ಮಾಡ್ತಾ ಇದೀವಿ. ಆಕ್ಚುಲಿ ಅದಕ್ಕೋಸ್ಕರ ಬಂದೆ ಇಲ್ಲಿ. RCB ಕ್ರೇಜ್ ಬಗ್ಗೆ ಹೇಳ್ತೀರಾ? ಯಾಕಂದ್ರೆ ಇವತ್ತು ಎಲ್ಲ ಕಡೆ ಲೈವ್ ಸ್ಟ್ರೀಮಿಂಗ್, ಈ ತರ ದೊಡ್ಡ ದೊಡ್ಡ ಗ್ರೌಂಡ್ ಗಳ ಲೈವ್ ಸ್ಟ್ರೀಮಿಂಗ್ ಆಗ್ತಾ ಇದೆ. ಹೌದು, ಎಲ್ಲ ಖುಷಿ ಅಲ್ವಾ? ಬ್ಯಾಂಗ್ಳೂರ್ ಆಫ್ಟರ್ ಆಲ್ಮೋಸ್ಟ್ ಇವಾಗ ಗ್ಯಾರಂಟಿ ಕಪ್ ಗೆಲ್ತಾರೆ ಅಂತ ಒಂದು ಇಂಟೆನ್ಷನ್ ಇಂದ ಎಲ್ಲರೂ ಈ ತರ ಆರ್ಗನೈಸ್ ಮಾಡಿದ್ರೆ ಇಟ್ಸ್ ವೆರಿ ಗುಡ್ ಫಾರ್ ಬೆಂಗಳೂರಿಯನ್ಸ್. ಆಲ್ಸೋ ಯಾರ್ಯಾರು ಆರ್ಗನೈಸ್ ಮಾಡಿದ್ರು ಈ ತರ ಎಲ್ಲ, ತುಂಬಾ ಅವ್ರಿಗೆಲ್ಲ ಧನ್ಯವಾದಗಳು.